ಪೊಲೀಸರ ವಿರುದ್ಧದ ಈ ಅವಹೇಳನಕಾರಿ ಪೋಸ್ಟರ್ ವಿಚಾರದಲ್ಲಿ ಇನ್ನೂ ಕೂಡ ಕೇಸ್ ರಿಜಿಸ್ಟರ್ ಆಗಿಲ್ಲ. ಸೊ ಇದನ್ನ ಇನ್ನೂ ಕಾನೂನು ತಜ್ಞರ ಸಲಹೆ ಪಡಿತಾರೆ. ಕಾನೂನು ತಜ್ಞರ ಸಲಹೆ ಪಡೆದು ಆಮೇಲೆ ಕೇಸ್ ರಿಜಿಸ್ಟರ್ ಆಗುವ ಸಾಧ್ಯತೆ ಇದೆಯಂತೆ. ಅದ್ರಲ್ಲಿ ಏನು ಬರೆದಿತ್ತು ಅನ್ನೋದನ್ನ ನೀವೀಗ ಕೇಳಿದ್ರಿ. ಅವಹೇಳನಕಾರಿಯಾಗಿ ಕರ್ನಾಟಕ ಪೊಲೀಸರ ವಿರುದ್ಧ ಬರೆದ ಪೋಸ್ಟರ್ ಅನ್ನ ಓಪನ್ ಆಗಿ ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಇನ್ನೂ ಕೂಡ ಕಾನೂನು ತಜ್ಞರು ಸಲಹೆ ಪಡಿತಾರಂತೆ. ಅದನ್ನ ಅದ್ರ ವಿರುದ್ಧ ಕೇಸ್ ಹಾಕಿ ಒಂದು ವಿಚಾರಣೆ ಮಾಡೋದು. ಈ ತರ ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ, ಸರಿಯಲ್ಲ ಇದು ಅಂತ ಹೇಳ್ಬೇಕಲ್ವಾ. ಅಂದ್ರೆ ನಮ್ಮ ಪೊಲೀಸರ ನೈತಿಕ ಸ್ಥೈರ್ಯನೇ ಕುಗ್ಸೋ ಅಂತ ಒಂದು ಧೋರಣೆ ಅಲ್ವಾ ಇದು ಅನ್ನೋ ಪ್ರಶ್ನೆ ಹೇಳುತ್ತೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಇನ್ನೂ ಕೂಡ ಕಾನೂನು ತಜ್ಞ ಏನ್ ದೊಡ್ಡ ಈ ಕಾವೇರಿ ತರದ ಇಶ್ಯೂ ಆದ್ರೆ ಅದಕ್ಕೆಲ್ಲ ಕಾನೂನು ತಜ್ಞರ ಸಲಹೆ ಪಡ್ಕೋಬೇಕು. ಇದು ಮೇಲ್ನೋಟಕ್ಕೆ ಕಾಣೋ ಹಂಗೆ ಪೊಲೀಸರ ಬಗ್ಗೆ ಕೆಟ್ಟದಾಗಿ ಬರ್ದಿರೋ ಅಂತದ್ದು. ಅದೊಂದು ಕರೆಸಿ ವಿಚಾರಣೆ ಮಾಡಿ ಅದೇನು ನೋಡಿ ವಿಚಾರಣೆ ಮಾಡ್ಬೇಕಲ್ವಾ. ಅದ್ ಬಿಟ್ಟು ಅದಕ್ಕೆ ಕಾನೂನು ತಜ್ಞರ ಸಲಹೆ ಎಲ್ಲ ಯಾಕೆ ಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಯಾಕೆ ಇಷ್ಟೊಂದು ರಾಜ್ಯ ಸರ್ಕಾರ ಹಿಂಜರಿತಾ ಇದೆ ಅಂತ ಅನ್ಸುತ್ತೆ ಈ ಪೋಸ್ಟರ್ ಹಿಡಿದವರ ವಿಚಾರದಲ್ಲಿ? ಎಸ್, ಈಗಾಗಲೇ ಏನು ಆಡಳಿತ ಪಕ್ಷದಲ್ಲಿರುವಂತಹ ಒಂದಷ್ಟು ಏನು ಲೀಡರ್ಸ್ ಏನಿದ್ದಾರೆ ಅವರ ಹೇಳಿಕೆ ಅನ್ವಯವಾಗಿ ಪೊಲೀಸರು ಕೂಡ ಹಿಂದೆ ಮುಂದೆ ನೋಡುವಂತಹ ಒಂದು ಪರಿಸ್ಥಿತಿ ಸದ್ಯದ ಮಟ್ಟಿಗೆ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಅವರು ಈ ಒಂದು ಪ್ರೊಟೆಸ್ಟ್ ಪರವಾಗಿದ್ದಾರ ವಿರೋಧವಾಗಿದ್ದಾರ ಅನ್ನೋದು ಬೇರೆ ಮಾತು. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಅಂದ್ರೆ ಅವರ ನಡವಳಿಕೆಗಳನ್ನ ಅನಲೈಸ್ ಮಾಡುವಂತಹ ಕೆಲಸಗಳನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ. ಏಕಾಏಕಿ ಅವರ ಮೇಲೆ ಒಂದು ಕರೆತಂದು ಒಂದು ಎಫ್ಐಆರ್ ಅನ್ನು ಮಾಡುವಂತದ್ದು ಮತ್ತು ಅಥವಾ ಕ್ರಮ ಕೈಗೊಳ್ಳೋದಕ್ಕೆ ಏನಾದ್ರೂ ರಾಜಕೀಯವಾಗಿ ಅಡ್ಡಿ ಆಗುತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಅಂದ್ರೆ ಆ ಆಂಗಲ್ ನಲ್ಲಿ ಕೂಡ ಥಿಂಕ್ ಮಾಡುವಂತಹ ಒಂದು ಕೆಲಸಗಳನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಈಗ ಸದ್ಯ ಇಲ್ಲಿ ಒಂದು ಡಿಪಾರ್ಟ್ಮೆಂಟ್ಗೆ ಅವಹೇಳನಕಾರಿ ಆದಂತಹ ಒಂದು ಶಬ್ದ ಬಳಕೆಯನ್ನ ಮಾಡಿ ಟಾರ್ಗೆಟ್ ಅನ್ನು ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಆದ್ರೆ ಇದು ಸಿಸ್ಟಮ್ಗೆ ನೇರವಾದಂತಹ ಒಂದು ಬೈಗಳ ಅಂದ್ರೆ ಒಂದು ಎಚ್ಚರಿಕೆ ರೀತಿಯಾದಂತಹ ಒಂದು ಬೈಗಳಾಗಿರುವಂತಹ ಕಾರಣದಿಂದಾಗಿ ಪೊಲೀಸರು ರಾಜಕೀಯವನ್ನ ಹೊರತುಪಡಿಸಿ ತಮ್ಮ ಕರೆಕ್ಟ್ ಆಗಿದೆ. ಥ್ಯಾಂಕ್ ಯು ಅಭಿಷೇಕ್. ನೀಟ್ ಪ್ರತಿಭಟನೆಯಲ್ಲಿ ದೇಶದ್ರೋಹಿಗಳ ವಿಚಾರದ ಪೋಸ್ಟರ್ ಸಂಬಂಧಪಟ್ಟಂಗೆ ಈ ಖಾಲಿದ್, ಈಗ ಉಮರ್ ಖಾಲಿದ್ ಜೈಲಲ್ಲಿದ್ದಾನೆ. ಆತನ ಪರ ಬ್ಯಾಟ್ ಬೀಸ್ತಾ ಇದ್ದಾರಾ ಗೃಹ ಸಚಿವರು ಅನ್ನೋ ಅನುಮಾನ ಬರುವ ರೀತಿಯಲ್ಲಿ ಇತ್ತು ಅವರ ಪ್ರಶ್ನೆ ಅಂತ. ಖಾಲಿದ್ ಬ್ಯಾನರ್ ಹಿಡಿದವರನ್ನ ಸಮರ್ಥಿಸಿಕೊಳ್ಳೋಕೆ ಹೊರಟಿದ್ದಾರಾ ಅನ್ನೋ ಪ್ರಶ್ನೆ, ಅನ್ನೋ ಅನುಮಾನ ಮೂಡುವಂತಿತ್ತು ಅವರ ಮಾತು. ಉಮರ್ ಖಾಲಿದ್ 2020ರ ದೆಹಲಿ ದಂಗೆಗಳ ವಿಚಾರದಲ್ಲಿ ಭಯೋತ್ಪಾದನಾ ನಿಗ್ರಹ ಕಾಯ್ದೆಗಳ ಅಡಿಯಲ್ಲಿ ಜೈಲಲ್ಲಿ ಇರ್ತಕ್ಕಂಥದ್ದು. ಈಗ ಅಂಥ ಉಮರ್ ಖಾಲಿದ್ನನ್ನ ಭಯೋತ್ಪಾದಕ ಅಂತ ಹೇಳೋದಕ್ಕೆ ಅಂದ್ರೆ ಸಂಚು, ಗಲಾಟೆ, ಸಂಚು, ಪ್ರತ್ಯೇಕತಾವಾದಿ ಹೋರಾಟದಲ್ಲಿ ಪಾಲ್ಗೊಳ್ಳುವಿಕೆ ಮತ್ತು ಸಂಚು, ಈ ರೀತಿ ಭಯೋತ್ಪಾದನಾ ಕೃತ್ಯಗಳ ಆರೋಪಗಳು ಇವೆಲ್ಲವುಗಳ ಅಡಿಯಲ್ಲಿ ಆತ ಬಂಧಿತನಾಗಿರ್ತಕ್ಕಂಥದ್ದು. ಆತನನ್ನ ತಾನು ಭಯೋತ್ಪಾದಕ ಅಂತ ಹೇಳೋದಿಲ್ಲ ಅಂತ ಹೇಳ್ತಾ ಇದ್ದಾರಾ, ಹೇಳ್ಬೇಕು ಅನ್ನೋದು ನಮ್ಮ ಒತ್ತಾಯ ಅಲ್ಲ, ಆದ್ರೆ ಏನೋ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡ್ತಾರಾ ಅನ್ನೋ ಅನುಮಾನ ಮೂಡ್ತಾ ಇದೆಯಾ? ಜೈಲ್ನಲ್ಲಿ ಇದಾರಲ್ಲ, ಚರ್ಚ್ ಹಿಡಿಯಕ್ಕಾಗಿಲ್ಲ. ಇದು ಅತ್ಯಂತ ಸಮರ್ಥ ಸರ್ಕಾರ ಅಲ್ವಾ? ನಮಗೆ ಸ್ವಾತಂತ್ರ್ಯ ಬಂದಾದ್ಮೇಲೆ ಅತ್ಯಂತ ಸಮರ್ಥ ಸರ್ಕಾರ ಇದ್ದವರು ಇನ್ನ ಉಮರ್ ಖಾಲಿದರಿಗೆ ಯಾಕೆ ಇನ್ನ ಶಿಕ್ಷೆ ಆಗಿಲ್ಲ? ಬೇರೆಯವರಿಗೆ ಯಾಕೆ ಶಿಕ್ಷೆ ಆಗಿಲ್ಲ? ಇವ್ರು ಯಾರ್ರಿ ಆಂಟಿ ನ್ಯಾಷನಲ್ ಅಂತ ಘೋಷಣೆ ಮಾಡೋದಕ್ಕೆ? ಏನೇನು ಗುತ್ತಿಗೆ ತಗೊಂಡಿದಾರ? 52 ವರ್ಷ ಬೇಕಾಗಿತ್ತು ಇವರಿಗೆ ನಮ್ಮ ದೇಶದ ಬಾವುಟ ಹಾರಿಸ್ಲಿಕ್ಕೆ RSS ಕ್ಯಾಂಪ್ ನಲ್ಲಿ, RSS ಹೆಡ್ ಕ್ವಾರ್ಟರ್ ನಲ್ಲಿ. ಅದನ್ನು ಕೋರ್ಟ್ ಆದೇಶ ಬಂದ ಮೇಲೆ ಹಾಕಿದ್ದು. ಇವರಿಂದ ದೇಶಭಕ್ತಿ ಪಾಠ ಕಲಿಬೇಕಾ? ಇವ್ರು ಯಾರು ದೇಶಭಕ್ತರು ಅಂತ ಹೇಳ್ತಾರ? ಆಯ್ತ್ರಿ, ಉಮರ್ ಖಾಲಿದ್ ಜೈಲ್ನಲ್ಲಿ ಇದಾರಲ್ಲ, ಚರ್ಚ್ ಹಿಡಿಯಕ್ಕಾಗಿಲ್ಲ. ಇವ್ರಿಗಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ BK ಹರಿಪ್ರಸಾದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉಮರ್ ಖಾಲಿದ್ ತಪ್ಪೇನಿದೆ ಅಂತ
ಆತನನ್ನ 5 ವರ್ಷದಿಂದ ಜೈಲಿನಲ್ಲಿಟ್ಟಿದ್ದಾರೆ. ಯಾವುದೇ ಕೇಸ್ ಹಾಕದೆ ಜೈಲಿನಲ್ಲಿಟ್ಟಿದ್ದಾರೆ. ಆತನನ್ನ ಪಾಕ್ ರೀತಿಯಲ್ಲಿ ಜೈಲಿನಲ್ಲಿಟ್ಟಿದ್ದಾರೆ. ಇಲ್ಲಿ ಒಂದು ಮೊಟ್ಟೆ ಹೊಡೆದ್ರೆ ಕೇಸ್ ಹಾಕ್ತಾರೆ, ಆದ್ರೆ ಖಾಲಿದ್ ಮೇಲೆ ಯಾಕೆ ಕೇಸ್ ಹಾಕಿಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್. ಉಮರ್ ಖಾಲಿದ್ ಮೇಲೆ 5 ವರ್ಷ ಜೈಲಲ್ಲಿದ್ದಾರಲ್ಲ, ಎಫ್ಐಆರ್ ಹಾಕಾಗಿಲ್ಲ. ನಾವು ಮೊಟ್ಟೆ ಹೊಡೆದ್ರು ಅಂತೇಳಿ ಎಫ್ಐಆರ್ ಮಾಡ್ತಾರೆ. ಚಾರ್ಜ್ ಶೀಟ್ ಮಾಡಿ, ಯಾರು ಬೇಡ ಅಂತಾರೆ ಕೋರ್ಟ್ ತೀರ್ಮಾನ ಮಾಡಲಿ. ನಾಗ್ಪುರ ಯೂನಿವರ್ಸಿಟಿ ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಉಮರ್ ಖಾಲಿದ್ ಯಾವುದೇ ಒಂದು ವಿಚಾರಣೆ ಆಗದೆ 5 ವರ್ಷ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಇದೇನು ಪಾಕಿಸ್ತಾನ ಕೆಟ್ಟೋಯ್ತಾ? ಪಾಕಿಸ್ತಾನದ ನಕಲು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು, ಎನ್ಡಿಎ ಸರ್ಕಾರ. ಉಮರ್ ಖಾಲಿದ್ ಮೇಲೆ 5 ವರ್ಷ ಜೈಲಲ್ಲಿದ್ದಾರಲ್ಲ, ಎಫ್ಐಆರ್ ಹಾಕಾಗಿಲ್ಲ. ನಾವು ಮೊಟ್ಟೆ ಹೊಡೆದ್ರು ಅಂತೇಳಿ ಎಫ್ಐಆರ್ ಮಾಡ್ತಾರೆ. ಚಾರ್ಜ್ ಶೀಟ್ ಮಾಡಿ, ಯಾರು ಬೇಡ ಅಂತಾರೆ ಕೋರ್ಟ್ ತೀರ್ಮಾನ ಮಾಡಲಿ. ನಾಗ್ಪುರ ಯೂನಿವರ್ಸಿಟಿ